ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೋಜಾ ಬ್ಲಾಗ್ಸ್. ಇವತ್ತೆಂತ ಸ್ಪೆಷಲ್ ಗೊತ್ತುಂಟಾ? ಇವತ್ತು ಕ್ರ್ಯಾಬ್ ನೋಡಿ. ಇವತ್ತು ನಮ್ಮ ಮನೇಲಿ ಎಂಥ ಸ್ಪೆಷಲ್? ಕ್ರ್ಯಾಬ್. ಎಷ್ಟು ಈ ಕ್ರ್ಯಾಬ್ಗೆ ಎಷ್ಟುಂಟು? 300. 1 2 3 4 3 5 6 6 ಒಂದಕ್ಕೆ 50 ರೂಪಾಯಿ. ಮತ್ತು ಇದರಲ್ಲಿ ಯಾವುದೆಲ್ಲ ಮೀನುಂಟು? ಮೀನೆಲ್ಲ ಕ್ಲೀನ್ ಮಾಡಿ ಆಯಿತು. ಆ್ಯಕ್ಚುಲಿ ಇದರಲ್ಲಿ ಸದ್ದಾಮ್. ಸದ್ದಾಮ್ ಅಂತೆ, ಮತ್ತೆ ನಾನು ಫಸ್ಟ್ ಟೈಮ್ ಕೇಳೋದು. ಇದು ಬತ್ತಿ, ಇದು ಬಂಗಡೆ. ಬಂಗಡೆ ನೋಡಿ ಎಷ್ಟು ದೊಡ್ಡದು. ಬಂಗಡೆ 300ಕ್ಕೆ 1 ಕಿಲೋ 4 ಪೀಸ್. ಫುಲ್ಲು ಕಾಸ್ಟ್ಲಿ ಮೀನು. ಇದು ಸದ್ದಾಮ್. ಹಲ್ವಾ ಥರನೇ ಉಂಟು ನೋಡಿ. ಇದು ಸದ್ದಾಮದ್ದು ಮಂಡೆ. ಸದ್ದಾಮ ಮಂಡೆ ಇಟ್ಟರೆ ಸದ್ದಾಮ ಸೇನ್. ಇಲ್ಲಿ ಆ್ಯಕ್ಚುಲಿ ನಂದು ಮಸಾಲೆ ಎಲ್ಲ ರೆಡಿ ಆಯಿತು, ಇದಕ್ಕೆ ಮಸಾಲ ಹಾಕಲಿಕ್ಕೆ. ಓಕೆ, ಈಗ ಕ್ಲೀನ್ ಮಾಡುವವರು ಇವರು. ಇದೆಲ್ಲ ಕ್ಲೀನ್ ಮಾಡಿ ಎಂತ ಸುಕ್ಕ ಮಾಡುವುದಾ? ಸುಕ್ಕ ನೋಡುವ ಹೀಗೆ ಕ್ಲೀನ್ ಮಾಡೋದು, ಸ್ವಲ್ಪ ತೋರಿಸಿ ನೋಡು. ಕ್ಲೀನ್ ಮಾಡೋದು ಹೀಗೆ ತೆಗಿಯೋದು, ಬಿಸಾಡು. ಇದೆಲ್ಲ ಇದಕ್ಕೆಲ್ಲ ತೆಗೆಯೋದಿಲ್ಲ, ನಾವು ತೆಗೆಯೋದು. ಆಯಿತು ಅಷ್ಟೇ. ಮತ್ತು ಅದರದ್ದು ಇದು ತೆಗ್ಲಿಕ್ಕೆ ಉಂಟಲ್ಲ, ಕಾಲಿನದ್ದು ಮುಳ್ಳು ಏನಿಲ್ಲ, ಕಟ್ ಆಯಿತು. ಅದು ಸ್ವಲ್ಪ ಇದು ನಕ್ಕೆ ಮಾಡ್ಲಿಕ್ಕೆ ಉಂಟಲ್ಲ, ಅದು ದೊಡ್ಡದು ಕಲಿ ಮಂಡೆ ತೆಗೆದು ಬೇಡವಾ ಅಂತ ಎಲ್ಲ ಮಾಂಸ ಹೊರಗೆ ಬರ್ತದೆ. ಅಲ್ಲ, ಅದರದ್ದು ತುದಿ ಉಂಟಲ್ಲ ಸ್ವಲ್ಪ ಜಸ್ಟ್ ಕಟ್ ಮಾಡಿ ಅದು ಅಷ್ಟೇ. ಅದು ಮಾಂಸ ಹೊರಗೆ ಬರ್ತದೆ. ಮೆಲ್ಲ ಇಲ್ಲಿ ಕಲಿ ಸ್ವಲ್ಪ ಗುದ್ದು ಅಷ್ಟೇ ಸಾಕು, ಅದು ಬೇಡ. ತೋರಿಸಿ ಹೇಗೆ. ಅಷ್ಟೇ ತೋರಿಸಿ. ಈಗ ಹಿಡಿದು ತೋರಿಸಿ. ತೆಶನೆ ಮುಲ್ಟ ತಿಸ್ಲಿ ಸೈಡ್ ತೆಶನ್ ಆಯ್ತಾ? ನೋಡಿ ಆಯ್ತು, 2 ಕಟ್. ಇದಕ್ಕೆ ಒಂದು ಪಾತ್ರೆಗಳು ಆಗಲಿಕ್ಕೆ 1 ನಿಮಿಷ. ಕ್ಲೀನ್ ಅವರು ಫುಲ್ಲು ಎಕ್ಸ್ಪರ್ಟ್ ಆಯಿತಾ, ಫುಲ್ ಎಕ್ಸ್ಪರ್ಟ್. ಯಾರಿಗೆಲ್ಲ ಕ್ರ್ಯಾಬ್ ಇಷ್ಟ ಕಮೆಂಟ್ ಮಾಡಿ. ಈಸಿ ಮಾಡಲಿಕ್ಕೆ ಸಹ. 2 ಕ್ಲೀನ್ ಮಾಡಿ ಆಯಿತು, ಇನ್ನು 4 ಉಂಟು. ಇದನ್ನು ಕ್ಲೀನ್ ಮಾಡಿ ಆದಮೇಲೆ ಪದಾರ್ಥ ಮಾಡುವಾಗ ಸಿಗುವ. ನೋಡಿ, ಕ್ಲೀನ್ ಮಾಡಿ ಆಯಿತು. ವಾಶ್ ಮಾಡಿ ಕ್ರ್ಯಾಬ್ ಸುಕ್ಕ ಮಾಡಲಿಕ್ಕೆ ಒಂದು ಬಾಕಿ. ಕ್ರ್ಯಾಬ್ ಅನ್ನ ಕ್ಲೀನ್ ಮಾಡಿ ಎಲ್ಲ ಕೊಟ್ಟಾಯಿತು. ಈಗ ಸ್ವಲ್ಪ ಸುಕ್ಕ ಮಾಡುವಂತ ಮತ್ತು ಸ್ವಲ್ಪ ಗ್ರೇವಿ ಮಾಡುವಂತ ರಸ, ಹಾಗೆ ಸ್ಟಾರ್ಟ್ ಮಾಡುವ. ಇದು ರಸ ಮಾಡಲಿಕ್ಕೆಲ್ಲ ಸಾಮಾನೆಲ್ಲ ತೆಗೆದಿಟ್ಟಿದ್ದೇನೆ. ಈಗ ಫಸ್ಟ್ ಸುಕ್ಕ ಮಾಡುವ, ಮಧ್ಯಾಹ್ನ ಗಂಜಿ ಊಟ ಮಾಡಲಿಕ್ಕೆ. ಈಸಿ, ಎಂತ ಸಹ ಇಲ್ಲ ಸುಕ್ಕ ಮಾಡಲಿಕ್ಕೆ, ತುಂಬ ಈಸಿ. ಸ್ವಲ್ಪ ಟೊಮೆಟೊ, ಸ್ವಲ್ಪ ಆನಿಯನ್, ಸುಕ್ಕ ಪೌಡರ್, ಕೋಕೋನಟ್, ಸ್ವಲ್ಪ ಪಪಾತ್ ಪೌಡರ್, ಸ್ವಲ್ಪ ಸುಕ್ಕ ಪೌಡರ್ ಅಷ್ಟೇ. ಆಯಿಲ್ ಹಾಕಿದೆ, ಕೊಕೊನಟ್ ಸ್ವಲ್ಪ ಕೊಕೊನಟ್ ಆಯಿಲ್, ಸ್ವಲ್ಪ ತುಪ್ಪ. ಕ್ರ್ಯಾಬ್ ಸ್ವಲ್ಪ ಹೀಟ್ ಅಲ್ಲ, ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ. ಅದು ಏನು, ಜಿಂಜರ್ ಗಾರ್ಲಿಕ್ ಚಿಲ್ಲಿ. ಫಸ್ಟ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಹಾಕಿ ಫ್ರೈ ಮಾಡೋದು. ಹಂಗ ನಿಂಗ ಮಡು ಗೆಲ್ದಿದ್ದು ನಾಡು ವಿಡಿಯೋ ಸ್ಟಾರ್ಟ್ ಆಯ್ತು. ಮತ್ತು ಈ ವರ್ಷ ಯಾರೆಲ್ಲ ಕ್ರ್ಯಾಬ್ ತಂದು ಎಲ್ಲ ಪದಾರ್ಥ ಎಲ್ಲ ಮಾಡಿ ತಿಂದು
ಒಳ್ಳೆ ದೊಡ್ಡ ದೊಡ್ಡ ಕ್ರ್ಯಾಬ್ ಆಯಿತಾ, ಒಳ್ಳೆ ಮಾಂಸ ಉಂಟು ಮತ್ತೆ, ಹಾಗೆ ತಗೊಂಡದ್ದು. ಇಲ್ಲಿ ತೋರಿದ್ದೇನೆ. ಇದು ಫ್ರೈ ಆಗಿ ಬರುವಾಗ ಸ್ವಲ್ಪ ಬೆಂಕಿ ಸೊಪ್ಪು ಹಾಕೋದು. ಅದು ತುಪ್ಪದ ಪರಿಮಳ ಅಂತ ಹೇಳಿದರೆ ಎಂತ ಸೂಪರ್. ಮತ್ತೆಂತ ಗೊತ್ತುಂಟಾ, ಸ್ವಲ್ಪ ಜೀರಿಗೆ ಹಾಕುವ. ಮತ್ತು ಹೀಟ್ ಆದರೆ ಎಂತ ಮಾಡೋದು, ಸ್ವಲ್ಪ ಜೀರಿಗೆ ಹಾಕುವ. ಆಯಿತು. ಈಗ ನೋಡಿ, ಈ ನೋಡಿ ಒಳ್ಳೆ ಫ್ರೈ ಆಯಿತು. ಈಗ ಆನಿಯನ್, ಇವತ್ತು ಸ್ಪೆಷಲ್ ಕ್ರ್ಯಾಬ್ ಸುಕ್ಕ ಮತ್ತು ಕ್ರ್ಯಾಬ್ ರಸ. ರಸ ಸಹ ಸೂಪರ್ ಆಗ್ತದೆ, ಸುಕ್ಕ ಸಹ ಸೂಪರ್ ಆಗ್ತದೆ ಆಯಿತಾ. ಎಂತ ತುಪ್ಪದ್ದು ಪರಿಮಳ. ಈಗ ಮಧ್ಯಾಹ್ನ ಗಂಜಿ ಇದರಲ್ಲಿ ಎಂತ ಮಾಡೋದು, ಕ್ರ್ಯಾಬ್ ಸುಕ್ಕದಲ್ಲಿ ರಸ ಸಂಜೆ ಮಾಡೋದು. ಈಗ ಆಯಿತು, ಆಲ್ರೆಡಿ ಊಟಕ್ಕೆ ಟೈಮ್ ಆಯಿತು. ಇದಕ್ಕೊಂದು ಜಾಸ್ತಿ ಟೈಮ್ ಬೇಡ, ಒಂದು 15ರಿಂದ 20 ನಿಮಿಷ ಸಾಕು. ನೋಡಿ, ಈಗ ಆನಿಯನ್ ಸ್ವಲ್ಪ ಬಾಡಿ ಆದಮೇಲೆ ಈಗ ಟೊಮೆಟೊ ಹಾಕೋದು. ಟೊಮೆಟೊ ಹಾಕಿ ಇದಕ್ಕೆ ಉಪ್ಪು ಹಾಕಿದರೆ ಬೇಗ ಕರಗ್ತದೆ ಟೊಮೆಟೊ. ಸ್ವಲ್ಪ ಟೊಮೆಟೊ, ಸ್ವಲ್ಪ ಅರಶಿನ ಹಾಕಿ ಒಳ್ಳೆ ಮಿಕ್ಸ್ ಮಾಡುವ. ಈಗ ಒಮ್ಮೆ ಒಳ್ಳೆ ಮೆಲ್ಟ್ ಆಗಲಿ. ಮೆಲ್ಟ್ ಆದದ್ದೇ ಮತ್ತೆ ಎಂತೆಲ್ಲ ಹಾಕ್ತೇನೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಈಗ ನೋಡಿ ಒಳ್ಳೆ ಸ್ಮ್ಯಾಶ್ ಆಯಿತು. ಸ್ಮ್ಯಾಶ್ ಆಗೋದಿಲ್ಲ ಅಂದರೆ ಮತ್ತೆ ಸ್ಮ್ಯಾಶ್ ಆಗ್ತದೆ, ಸಾಕು. ಒಟ್ಟಾರೆ ಮಾಡಬೇಕಂತ ಒಳ್ಳೆ ಆಗ್ತದೆ. ಈಗ ನನಗೆ ತೋರಿಸಿ. ಈಗ ಒಟ್ಟಾರೆ ಮಾಡಿದರೆ ಆಯ್ತಾಯ್ತು. ಈಗ ಸ್ವಲ್ಪ ಬಫರ್ ಪೌಡರ್ ಹಾಕುವ, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ. ಮತ್ತು ಯಾವುದು ಸಹ ಸುಕ್ಕ ಪೌಡರ್ ಆಗ್ತದೆ ಆಯಿತಾ, ಅದೇ ಇದೇ ಆಗ್ತದೆ ಅಂತ ಏನಿಲ್ಲ, ಯಾವುದು ಸಹ ಆಗ್ತದೆ. ನಿಮ್ಮ ಹತ್ರ ಮನೆಯಲ್ಲಿ ಮಾಡಿದ್ದಿದ್ರೆ ಮನೆಯಲ್ಲಿ ಮಾಡಿದ್ದು ಸಾಕ್ಬೋದು, ಮನೆಯಲ್ಲಿ ಮಾಡಿದ್ದಿಲ್ಲ ಆದರೆ ಪ್ಯಾಕೆಟ್ ಇದ್ದು ಸಾಕ್ತದೆ, ಯಾವುದು ಸಾಕ್ತದೆ. ಇದು ಒಳ್ಳೆ ಮಾಡಿ ಮಿಕ್ಸ್ ಕೊಟ್ಟು ಮತ್ತು ಕ್ರ್ಯಾಬ್ಸ್ ಹಾಕಿದರೆ ಆಯಿತು. ನೋಡಿ ಒಳ್ಳೆ ಎಂತಾಯಿತು, ಒಳ್ಳೆ ಸ್ಮ್ಯಾಶ್ ಆಗಿ ನೋಡಿ ರೆಡಿ ಆಯಿತು. ಈಗ ಕ್ರ್ಯಾಬ್ ಹಾಕೋದು. ಚೂರು ಇದಕ್ಕೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಬೋದು. ಕೆಲವೊಮ್ಮೆ ಕ್ರ್ಯಾಬೆ ಬಿಡ್ತದೆ ನೀರು. ಒಂದು ಒಳ್ಳೆ ಬಾಯ್ಲ್ ಬರಲಿ. ಬಾಯ್ಲ್ ಬಂದಾದಮೇಲೆ ತೆಂಗಿನಕಾಯಿ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡೋದು. ಅದು ಸುಕ್ಕ ರೆಡಿ. ಬೇಕಾದರೆ ಸ್ವಲ್ಪ ನೀರು ಹಾಕುವ, ಸ್ವಲ್ಪ ನೀರು ಹಾಕ್ತೇನೆ. ಈಗ ನೋಡಿ, ಈಗ ನೀರಿಲ್ಲಲ್ಲ, ಒಂದು 5 ನಿಮಿಷ ನಾನು ಕ್ಲೋಸ್ ಮಾಡಿರ್ತೇನೆ. ಒಳ್ಳೆ ನೀರು ಬಿಡ್ತೇನೆ. ನೋಡಿ ಕೊಕೊನಟ್ ಹಾಕಿ. ಕೊಕೊನಟ್ ಕ್ರ್ಯಾಬ್ ಸುಕ್ಕ ಅಂತ ಹೇಳಿದ ಮೇಲೆ ಕೊಕೊನಟ್ ಹಾಕಬೇಕಲ್ಲ. ಕೊಕೊನಟ್ ಹಾಕಿ ಇನ್ನು ಸ್ವಲ್ಪ ಪೌಡರ್ ಹಾಕು. ಕೊಕೊನಟ್ ಜಾಸ್ತಿ ಬೇಡ ಆಯಿತಾ, ಸ್ವಲ್ಪ ಸಾಕು.
ಮತ್ತು ಇನ್ನು ಸ್ವಲ್ಪ ಪೌಡ್ರ್ ಹಾಕು. ಕೊಕೊನಟ್ ಹಾಕಿದ್ದಕ್ಕೆ ಕೊಕೊನಟ್ಟಿಗೆ ಸ್ವಲ್ಪ ಪೌಡರ್ ಅಷ್ಟೇ. ಮತ್ತು ಇದು ಕೊತ್ತಂಬರಿ ಎಲ್ಲ ಒಟ್ಟಿಗೆ ಹಾಕೋದು, ಮಿಕ್ಸ್ ಮಾಡೋದು. ಆಯಿತು, ಸುಕ್ಕ ರೆಡಿ. ಸುಕ್ಕದಲ್ಲಿ ಒಮ್ಮೆ ಊಟ ಮಾಡಿ ಮತ್ತು ನಾವು ಕ್ರ್ಯಾಬ್ ರಸ ಮಾಡುವಾಗ ನಿಮಗೆ ನಾನು ಸಿಗುತ್ತೇನೆ. ಒಮ್ಮೆ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಸುಕ್ಕ ಹೇಗೆ ಆಗಿದೆ. ಸ್ವಲ್ಪ ಗ್ರೇವಿ ಇರಲಿ ಅಲ್ಲ, ಫುಲ್ಲು ಡ್ರೈ ಬೇಡ. ನೋಡಿ ಆಯಿತು, ಸುಕ್ಕಾಯಿತು. ಇನ್ನು ರಸ ಮಾಡುವಾಗ ಸಿಗ್ತೇನೆ. ಈಗ ಊಟ ಮಾಡುವ, ಸ್ವಲ್ಪ ಟೇಸ್ಟ್ ಮಾಡುವ ಉಪ್ಪು ಸರಿ ಉಂಟಾ ಅಂತ. ಅದ್ಭುತ, ಯಮ್ಮಿ. ಒಮ್ಮೆ ನೀವು ಸಹ ಟ್ರೈ ಮಾಡಿ ಆಯಿತಾ. ಬಾಯ್ ಬಾಯ್. ಗಂಜಿ ಊಟ ಮತ್ತು ಕ್ರ್ಯಾಬ್ ಸುಕ್ಕ ಹೇಗೆ ಆಗಿದೆ ನೋಡುವ. ಉಪ್ಪು ಸರಿ ಇತ್ತು. ಸೂಪರ್, ಸತ್ಯ. ಎಂತ ಗೊತ್ತುಂಟಾ? ಗೊತ್ತಿಲ್ಲ. ಇದು ಕರಿಮೆಣಸಿನ ಗಿಡ, ಕಷಿ ಮಾಡಿದ್ದು. ಸೊ ಇದನ್ನೀಗ ನಾವು ನಡ್ಲಿಕ್ಕೆ ಹೋಗುದು. ಎಲ್ಲಿಂದ ತಂದದ್ದು? ಕುಂದಾಪುರದಿಂದ. ನೋಡುವ, ಅಲ್ಲಿ ಹೋಗಿ ನಡುವಾಗ ಸಿಗ್ತೇನೆ ನಿಮಗೆ. ಓಕೆ, ನಾವೀಗ ಕರಿಮೆಣಸಿನ ಗಿಡ ನಡಲಿಕ್ಕೆ ಹೋಗೋದು. ನೋಡಿ, ಎಲ್ಲಿ ಗೊತ್ತುಂಟಾ? ಅಡಿಕೆ ಮರಕ್ಕೆ ನಡುವುದಂತ. ನೋಡುವ ಹೇಗೆ ಆಗ್ತದಂತ. ನಿನ್ನೆ ನಾವು ಬಂದು ಗುಂಡಿ ತೆಗೆದಿಟ್ಟಿದ್ದೇವೆ. ನಾನಲ್ಲ, ಅಣ್ಣ ತೆಗೆದದ್ದು ಗುಂಡಿ. ಹಾಗೆ ಇವತ್ತು ನಡುವುದು. ನೋಡು, ಕಷಿ ಮಾಡಿದ್ದು ಗಿಡ ಇದು. ಹೇಗೆ ಆಗ್ತದೆ ನೋಡಬೇಕು. ತೆಪ್ಪಿಟ್ಟೋಗರು ನಾಯಿ ಮತಿ ಅಲ್ಲಿ ಬರುತ್ತೆ ಸರ್. ತಣ್ಣು ನಂಗೆ ತಜು ಏನ್ ತಾನೇ ರೇ. ಆಯಿತು, ಎಲ್ಲ ನಟ್ಟು ಆದಮೇಲೆ ಸಿಗುವ. ನೋಡಿ, ಇದು ನಟ್ಟಾದಮೇಲೆ ಹೋಗಿ ಕ್ರ್ಯಾಬಿದ್ದು ಗ್ರೇವಿ ಮಾಡಬೇಕು. ಸುಕ್ಕಾಯಿತು, ಸೂಪರ್ ಇತ್ತು. ಹಾಗೆ ಜಾಕಿ ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನನಗೆ ಇದು ಕರಿಮೆಣಸಿನ ಗಿಡ ಉಂಟಲ್ಲ, ನಟ್ಟು ಸಾಕಾಯಿತು. ಹಾಗೆ ನಾನೀಗ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೇನೆ. ಜಾಕಿ ಹಂಗಬಲ್ರೇ. ನಾನೀಗ ರೆಸ್ಟ್ ಮಾಡ್ತಾ ಇದ್ದೇನೆ. ಈಗ ನನ್ನ ಅಣ್ಣ ನಡ್ತಾ ಇದ್ದಾರೆ. ಆ್ಯಕ್ಚುಲಿ ಎಂತ ಗೊತ್ತುಂಟ, ನಾನು ನಡಲಿಲ್ಲ. ನಾನು ಜಸ್ಟ್ ಎಲ್ಲ ಕಡೆ ಗುಂಡಿ ತೆಗೆದಲ್ಲಿ ಕೊಂಡೋಗಿ ಇಟ್ಟದ್ದಷ್ಟೇ. ನಟ್ಟದ್ದು ಅವರೇ. ಆಯಿತಾ, ಒಂದು ಗೋಣಿ ಖಾಲಿ ಆಯಿತು ಗೊಬ್ಬರ. ಇನ್ನೊಂದು ಗೋಣಿ ತಂದು ಬಂದೆ ಮನೆಯಿಂದ, 10 kg. ಆಯಿತಾ? ಓ ಅಣ್ಣ, ಹೋಗುದಾ?
ಬೇಗ ಕೂಗಲಿಕ್ಕಿದ್ರೆ ಹೋಗಿ ಹೋಗಿ, ಬೇರೆ ಕೆಲಸ ಉಂಟು ಮಾರಾಯ. ಈ ವರ್ಷ ಆಗುವಾಗೆ ಕಾಣೋದಿಲ್ಲ ನನಗೆ. 6 ಗಂಟೆ ಕ್ರಾಸ್ ಆಯಿತು. ಅಮ್ಮ ದೇವ್ರೆ, ಎಂಥ ಸೆಕೆ ಅಲ್ಲ. ಸಂಜೆ ಆಗುವಾಗ ಮೋಡ, ಗುಡುಗು ಮತ್ತು ಸ್ವಲ್ಪ ಹನಿ ಬೀಳುವುದು ಅಷ್ಟೇ. ಈಗ ಎಲ್ಲರದ್ದು ತರಗೆಲದೆಲ್ಲ ಕೆಲಸ ಆಗ್ತಾ ಉಂಟು. ಅದರಾಗುವಾಗ ಮಳೆ ಬರಬಾರ್ದಲ್ಲ. ಅದೆಲ್ಲ ಆದಮೇಲೆ ಮತ್ತು ಶುರು ಆಗ್ತದೆ ಮಳೆ. ನಿಮ್ಮಾಚೆಲ್ಲ ಮಳೆ ಬಂದಿದ್ದ? ನಮ್ಮಾಚೆ ಇಷ್ಟರವರೆಗೆ ಬರಲಿಲ್ಲ. ಮೊನ್ನೆ ಒಂದು ಸ್ವಲ್ಪ ಹನಿ ಬಿದ್ದಿತ್ತು ಅಷ್ಟೆ. ಹೋಗೋವಾ? ಇಲ್ಲ, ಇಲ್ಲೇ ಮಲಗುದು ಇವತ್ತು. ಇವತ್ತು ಇಲ್ಲೇ ಮಲಗುದಂತೆ. ಓಕೆ, ಡನ್. ಲೆಟ್ಸ್ ಗೋ. ಲೆಟ್ಸ್ ಗೋ. ಕಾಡ್ಲಿರೆ ಎಂತ ಗೊತ್ತುಂಟಾ, ಈಗ ಜಸ್ಟ್ ನೆಟ್ಟದಷ್ಟೇ ಅಲ್ಲ, ಸ್ವಲ್ಪ ನೀರು ಹಾಕೋ ಅಣ್ಣ ಇದು ಸ್ಪ್ರಿಂಕ್ಲರ್ ಚಾಲು ಮಾಡಲಿಕ್ಕೆ ಹೋದ. ನಿಮಗೆ ತೋರಿಸ್ತೇನೆ ನೋಡಿ. ಇದು ನೋಡಿ, ಚಾಲು ಆಗ್ತದೆ ನೋಡಿ. ಚಾಲಾಯಿತು. ನೋಡಿ, ಆಯ್ತಾ? ಎಂತ ಊಟ ಮಾಡಿ ನೋಡಿ, ಮನೆಯಲ್ಲಿ ಬಾಳೆ ಮರದಲ್ಲಿ ಬಾಳೆ ಗಿಡದಲ್ಲೇ ಹಣ್ಣು ಆದದ್ದು. ಒಂದು ನಿಮಿಷ, ನಾನು ಸ್ವಲ್ಪ ತಿಂತೇನೆ. ಸೂಪರ್. ಇದೆಂತ ಗೊತ್ತುಂಟಾ, ಕ್ರ್ಯಾಬ್ ಇದ್ದು ರಸ ಮಾಡುವಂತ. ನಾರ್ಮಲ್ ಫಿಶ್ ಇದ್ದು ಮಸಾಲ ಎಲ್ಲ ತೆಗೆದು, ರೆಡ್ ಚಿಲ್ಲಿ ಮತ್ತು ಆನಿಯನ್, ಬೆಳ್ಳುಳ್ಳಿ ಇಷ್ಟೇ. ಮತ್ತು ಇದಕ್ಕೆ ಒಂದು ತುಂಡು ಹುಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡೋದು ಅಷ್ಟೇ. ಓಕೆ, ಮತ್ತು ಸಿಗ್ತೇನೆ ಗ್ರೈಂಡ್ ಮಾಡಿ ಆದಮೇಲೆ. ಮಸಾಲ ಕಡೆದಾಯಿತು. ಈಗ ಇದನ್ನು ಹದ ಮಾಡಿ ಟೊಮೆಟೊ ಆನಿಯನ್ ಹಾಕಿ ಸಾಲ್ಟ್ ಹಾಕಿ ಒಂದು ಕುದಿ ಬರಿಸಿ ಕ್ರ್ಯಾಬ್ಸ್ ಹಾಕಿದ್ರೆ ಆಯಿತು, ರೆಡಿ ಕ್ರ್ಯಾಬ್ ಕರಿ. ನೋಡಿ, ಹದ ಮಾಡಿದೆ ನೀರು ಹಾಕಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹದ ಮಾಡ್ಬೋದು. ಮತ್ತು ಟೊಮೆಟೊ ಆನಿಯನ್ ಹಾಕಿ ಸ್ವಲ್ಪ ಉಪ್ಪು, ಇದು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಕುದಿ ಬಂದ ಮೇಲೆ ಕ್ರ್ಯಾಬ್ ಹಾಕಿದರೆ ಕ್ರ್ಯಾಬ್ ಕರಿ ರೆಡಿ. ಎಲ್ಲಿ ತೋರಿಸಿ, ಕುದಿ ಬರ್ತಾ ಉಂಟಲ್ಲ, ಈಗ ಕುದಿ ಬರುವಾಗ ಕ್ರ್ಯಾಬ್ ಹಾಕುದು.
ಆಯಿತು, ಇನ್ನೊಂದು ಕುದಿ ಬಂದದ್ದೇ ಗ್ಯಾಸ್ ಆಫ್ ಮಾಡೋದು. ಇಷ್ಟೇ ಇವತ್ತಿಗೆ ಇಷ್ಟ ಆಯಿತಾ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಮೊಗಸೋ ದೇವ್.